So we were discussing about death of a partner. So we'll move on to the first illustration. Akash, Anil and Adarsh are partners sharing profit and losses on the ratio of 3 is to 2 is to 1. Their capitals as on 1/4/2017 were rupees 70,000, rupees 90,000 and rupees 60,000 respectively. Akash died on 31st/12/2017 and the partnership deed provides the following. Interest on Akash's capital at 8% per annum. Second one, Akash's salary rupees 2,000 per month. Third, his share of accrued profit up to the date of death based on previous year's profit. Firm's profit for 2016-17 was rupees 24,000. His share of goodwill rupees 12,000. Ascertain the amount payable to Akash's executor by preparing Akash's capital account. So here we prepare only the deceased partner's capital account. Okay, it is not like your admission or retirement. We have to prepare the partner's capital account for everybody. No, here we'll prepare only the deceased partner's capital account. Now only one. So we have a format. We know the format for the partner's capital account. So this is who will get Akash's capital account. Particulars, amount, particulars and amount. So ನಮಗೆ ಗೊತ್ತಿದೆ what is the first item that we are supposed to take over here. So Akash, Anil and Adarsh 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ. ದೇ ಆರ್ ಕ್ಯಾಪಿಟಲ್. ನಾವು ಫಸ್ಟ್ ಎಂಟ್ರಿ ಏನು ಬರೀತೇವೆ ಇಲ್ಲಿ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನಮಗೆ ಗೊತ್ತಿದೆ ಅಡ್ಮಿಷನ್ ಅಲ್ಲಿ ಆಗಿರ್ಬೋದು, ರಿಟೈರ್ಮೆಂಟ್ ಅಲ್ಲಿ ಆಗಿರ್ಬೋದು, ಫಸ್ಟ್ ಎಂಟ್ರಿ ಏನು ಬರೀತೇವೆ ನಾವು? ಅವರ ಕ್ಯಾಪಿಟಲ್ಸ್ ಅನ್ನ ಬರೀಬೇಕು. ಎಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ಸ್? ಸೊ ದಟ್ ಗಿವನ್ ಹಿಯರ್. ಕ್ಯಾಪಿಟಲ್ ವರ್ ಗಿವನ್. ಸೊ ಇದರಲ್ಲಿ ನಮಗೆ ಯಾರ ಕ್ಯಾಪಿಟಲ್ ಆಗಬೇಕು? ಓನ್ಲಿ ದ ಆಕಾಶ್ ರಿಟೈರಿಂಗ್ ಪಾರ್ಟ್ನರ್ ಇದು ಕ್ಯಾಪಿಟಲ್ ಆಗಬೇಕು. ಸೊ ಎಷ್ಟಿದೆ ರಿಟೈರಿಂಗ್ ಪಾರ್ಟ್ನರ್ ಇದು ಕ್ಯಾಪಿಟಲ್? 70,000 rupees ಇದೆ. ಐ ವಿಲ್ ರೈಟ್ ದಟ್ 70,000 rupees over here. First information is always about the capital that we have to specify and we'll write it as a by balance brought down. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ನಾವು ವಿ ಹ್ಯಾವ್ ಟು ಕಮ್ ಟು ದ ಅಡ್ಜಸ್ಟ್ಮೆಂಟ್ಸ್. ಏನ್ ಹೇಳಿದ್ದಾರೆ? ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೇಳ್ತಾ ಇದ್ದಾರೆ? ಯು ಹ್ಯಾವ್ ಟು ಗಿವ್ ಇಂಟ್ರೆಸ್ಟ್ ಆನ್ ಆಕಾಶ್ ಕ್ಯಾಪಿಟಲ್ ಅಟ್ 8%. ಅವನ ಕ್ಯಾಪಿಟಲ್ ಇದಲ್ಲ, ಅದಕ್ಕೆ 8% ಇಂಟ್ರೆಸ್ಟ್ ಅನ್ನ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಐ ರೈಟ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾವುದರ ಮೇಲೆ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು? ಇಂಟ್ರೆಸ್ಟ್ ಅನ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ ದ ಬೇಸಿಸ್ ಆಫ್ ದ ಕ್ಯಾಪಿಟಲ್. ಹೌ ಮಚ್ ಇಸ್ ದ ಕ್ಯಾಪಿಟಲ್? ವಿ ನೋ ದ ಕ್ಯಾಪಿಟಲ್ ಆಫ್ ಆಕಾಶ್ ವಿಲ್ ಬಿ 70,000. ಸೊ ಈ 70,000 ಮೇಲೆ ಏನ್ ಮಾಡಬೇಕು ನಾವು? ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಇಂಟು ಹೌ ಮೆನಿ ಪರ್ಸೆಂಟ್? 8% into now we have to collect, will not give the interest for the entire year. ಎಷ್ಟು ಮಂತ್ ಅವ ಬದುಕಿದ್ದ ಅಲ್ಲಿವರೆಗೆ ಮಾತ್ರ ನಾವೇನ್ ಮಾಡ್ತೇವೆ? ಇಂಟ್ರೆಸ್ಟ್ ಅನ್ನ ಕೊಡ್ತೇವೆ. ಸೊ ಹೌ ಮೆನಿ ಮಂತ್ಸ್ ಇಟ್ ಇಸ್? ವಿಲ್ ಗೆಟ್. ಸೊ ಡೆತ್ ಆಗಿರೋದು 31st December 2017. ಇಯರ್ ಎಂಡ್ ಆಗಿರೋದು ಯಾವಾಗ? ಇದು ಬಿಗಿನ್ ಆಗಿರುವಂತದ್ದು 1/4/2017. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ 1/4/2017 ಇಂದ 31st December 2017 ವರೆಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಹೌದಾ? ಸೊ ದಿಸ್ ಇಸ್ ಏಪ್ರಿಲ್. ಸೊ 1st of April it is April, May, June, July, August, September, October, November, December. How many months it is? 9 months. 9/12. ಅಷ್ಟು ಮಂತಿಗೆ ಮಾತ್ರ ನಾವೇನ್ ಮಾಡ್ತೇವೆ? ಅವನಿಗೆ ಇಂಟ್ರೆಸ್ಟ್ ಅನ್ನ ಕೊಡ್ತೇವೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು? ನಾನು ಹೇಳಿದಾಗೆ ದಿಸ್ ಇಸ್ ಏಪ್ರಿಲ್. ಸೊ ಆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲ್. ಸೊ ಏಪ್ರಿಲ್, May, June, July, August, September, October, November and December.
ಸೊ ಟಿಲ್ 31st ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಕೂಡ ಕೌಂಟ್ ಆಗ್ತದೆ, ಇಲ್ಲಿ ಏಪ್ರಿಲ್ ಕೂಡ ಕೌಂಟ್ ಆಗ್ತದೆ. ಯಾಕೆ 1st of ಏಪ್ರಿಲ್ ಇಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಂತದ್ದು. ಸೊ ಹೌ ಮೆನಿ ಮಂತ್ಸ್? 1 2 3 4 5 6 7 8 9 ಮಂತ್ಸ್. ಸೊ 9/12 ಮಂತ್ಸ್ಗೆ ನಾವು ಅವನಿಗೆ ಟೋಟಲ್ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಈ ಕ್ಯಾಲ್ಕುಲೇಷನ್ ನಿಮಗೆ ಇನ್ ದ ಬಿಗಿನಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಹೇಳಿದೆ ಯಾವ ರೀತಿ ತಗೊಳ್ತೇವೆ ಅಂತೇಳಿ. ಸೊ ಇಲ್ಲಿ ಏನ್ ಮಾಡಬೇಕು, ಯಾವಾಗ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಆದದ್ದು ನೋಡಬೇಕು ಅಂಡ್ ಡೆತ್ ಆದದ್ದು ಯಾವಾಗ ಅಂತ ಹೇಳಿ ಕನ್ಸಿಡರ್ ಅನ್ನ ಮಾಡಬೇಕು. ಬೇಸ್ಡ್ ಆನ್ ದಟ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ನಾವು ವೈ ವಿ ಆರ್ ನಾಟ್ ಗಿವಿಂಗ್ ಫಾರ್ ಫುಲ್ 12 ಮಂತ್ಸ್? ಅವನು ಆ ವರ್ಷದಲ್ಲಿ ಬದುಕಿದ್ದು 9 ತಿಂಗಳು ಮಾತ್ರ. ಎಷ್ಟು ಮಂತ್ ಅವನು ಬದುಕಿದ್ದ, ಎಷ್ಟು ಮಂತ್ ಅವನು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡಿದ್ದಾನೆ, ಅಷ್ಟು ಮಂತ್ಗೆ ಮಾತ್ರ ಅವನ ಕ್ಯಾಪಿಟಲ್ ಮೇಲೆ ಅವನಿಗೆ ಇಂಟ್ರೆಸ್ಟ್ ಅನ್ನ ಕೊಡ್ಲಿಕ್ಕೆ ಆಗುವಂತದ್ದು. ಸೊ ಏನ್ ಮಾಡ್ತಾ ಇದ್ದೇವೆ ನಾವು, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಮಂತ್ ಕನ್ಸಿಡರೇಷನ್ ತಗೊಳ್ಬೇಕು. 1 is 70,000. ದಿಸ್ ಇಸ್ ನಥಿಂಗ್ ಬಟ್ ದ ಕ್ಯಾಪಿಟಲ್ ಆಫ್ ಆಕಾಶ್ ಇಂಟು ಅವರೇ ಹೇಳ್ತಾ ಇದ್ದಾರೆ ಎಷ್ಟು ಪರ್ಸೆಂಟ್ ಕೊಡಿ, 8% ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. 8/100 ಇಂಟು 9/12 ಏನಿದು, ಎಷ್ಟು ಮಂತ್ ಬದುಕಿದ್ದಾನೆ ಅಷ್ಟು ಮಂತ್. ಅವನು ಬದುಕಿದ್ದು ಆ ವರ್ಷದಲ್ಲಿ 9 ಮಂತ್ಸ್ ಮಾತ್ರ. ಸೊ ಐ ಹ್ಯಾವ್ ರಿಟನ್ 9/12. ಸೊ ಹೌ ಮಚ್ ವಿಲ್ ಗೆಟ್ 4,200 rupees. Now what is the next one? Next ಏನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. We have to see. Okay. So second one is Akash salary is rupees 2,000 per month. So I'll write here by salary. ಎಷ್ಟು ಸ್ಯಾಲರಿ? 2,000 rupees salary. Are we going to give him for the entire year? No, we have to give only for 9 months. ಯಾಕಂತ ಹೇಳಿದ್ರೆ ಆ ವರ್ಷದಲ್ಲಿ ಅವನು 9 ಮಂತ್ ಮಾತ್ರ ವರ್ಕ್ ಮಾಡಿರುವಂತದ್ದು. ಸೊ ವಿಲ್ ಗಿವ್ ಇಟ್ ಫಾರ್ ಓನ್ಲಿ 9 ಮಂತ್ಸ್. ಯಾವಾಗ? 1st ಏಪ್ರಿಲ್ ಇಂದ 31st ಡಿಸೆಂಬರ್ ವರೆಗೆ ಮಾತ್ರ ನಾವು ಅವನಿಗೆ ಪೇಮೆಂಟ್ ಅನ್ನ ಮಾಡುವಂತದ್ದು. ಸೊ ಎಷ್ಟಾಗ್ತದೆ? 9 2 18,000 rupees ಅವನಿಗೆ ಪೇಮೆಂಟ್ ಅನ್ನ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಇನ್ಫಾರ್ಮೇಶನ್. ನಮಗಿನ್ನ ಥರ್ಡ್ ಒನ್, ಹಿಸ್ ಶೇರ್ ಆಫ್ ಎಕ್ರೂಡ್ ಪ್ರಾಫಿಟ್. ನಾ ಹೇಳಿದೆ ಎಕ್ರೂಡ್ ಪ್ರಾಫಿಟ್ ಅಂತ ಹೇಳಿದ್ರೆ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಪ್ರಾಫಿಟ್ ಟಿಲ್ ದ ಡೇಟ್ ಆಫ್ ಹಿಸ್ ಡೆತ್. ಆ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ನಾವು ಎಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ಕರೀತೇವೆ. ಈ ಎಕ್ರೂಡ್ ಪ್ರಾಫಿಟ್ ಅನ್ನ ನಾವು ಏನಂತ ಬರೀತೇವೆ ಹೇಳಿದೆ, ನಾನು ಥಿಯರಿ ಮಾಡುವಾಗ ಹೇಳಿದೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸಸ್ಪೆನ್ಸ್ ಅಕೌಂಟ್. ಸೊ ಲಾಸ್ಟ್ ಇಯರ್ ಇದು ಪ್ರಾಫಿಟ್ ಎಷ್ಟಿತ್ತು? 24,000 ಇತ್ತು. ಇಂಟು we know the profit and loss will be given according to the profit sharing ratios. Yes. So ಎಷ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವರದು? 3:2:1 ಅಂತ ಹೇಳಿದ್ರೆ ಆಕಾಶ್ ಇದು ರೇಷಿಯೋ ಇದ್ದಿದ್ದು 3/6 ಇಂಟು ಎಷ್ಟು ಮಂತಿಗೆ ಮಾತ್ರ ಕೊಡಬೇಕು ನಾವು ಅವನಿಗೆ? 9/12 9 ಮಂತ್ಸ್ಗೆ ಮಾತ್ರ ಕೊಡಬೇಕು. ಸೊ ಯಾವಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ, it has to be according to their ratio. So we know the profit sharing ratio is 3:2:1. ಇದರಲ್ಲಿ ಆಕಾಶಿದು ಶೇರ್ ಎಷ್ಟಿದೆ? 3/6 ಇದೆ. ಇಂಟು ಫುಲ್ ಇಯರಿಗೆ ಕೊಡ್ತಾ ಇಲ್ಲ, ಯಾಕಂದ್ರೆ ಅವನು 9 ಮಂತ್ಸ್ ಮಾತ್ರ ವರ್ಕ್ ಮಾಡಿದ್ದಾನೆ. ಸೊ ವಿಲ್ ಗಿವ್ 9/12. ಸೊ ಹೌ ಮಚ್ ಹಿಸ್ ಶೇರ್ ಎಷ್ಟಾಗುತ್ತೆ? ಅವನ ಶೇರ್ ಎಷ್ಟಾಗ್ತದೆ? ಅದರಲ್ಲಿ 9,000 rupees ಆಗ್ತದೆ. ದಿಸ್ ಇಸ್ ಅಬೌಟ್ ದ ಎಕ್ರೂಡ್ ಪ್ರಾಫಿಟ್. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದ ಪ್ರಾಫಿಟ್ 24,000, ಅದರಲ್ಲಿ ಅವನ ಶೇರ್ ಇರುವಂತದ್ದು 3/6 ಇಂಟು ಎಷ್ಟು ಮಂತ್ ಮಾತ್ರ ಅವನು ಬದುಕಿದ್ದು? 9/12. ವಾಟ್ ಇಸ್ ದ ನೆಕ್ಸ್ಟ್ ಒನ್? ದೇ ಸೆಡ್ ಹಿಸ್ ಶೇರ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಅನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ರೈಟ್ ಬೈ ಗುಡ್ ವಿಲ್. ಸೊ ಹಿಸ್ ಶೇರ್ ಆಫ್ ಗುಡ್ ವಿಲ್ ಅಂತ ಹೇಳಿದ್ರೆ ಅವನದ್ದೇ ಶೇರ್ ಅನ್ನ ನಮಗೆ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ದ ಫರ್ಮ್ಸ್ ಗುಡ್ ವಿಲ್ ಹಿಯರ್. ಹಿಸ್ ಶೇರ್ ಆಫ್ ಗುಡ್ ವಿಲ್ ಇಸ್ 12,000 ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇಫ್ ಇಟ್ ವಾಸ್ ಫರ್ಮ್ಸ್ ಗುಡ್ ವಿಲ್ ಆಗಿದ್ದಿದ್ರೆ ವಿ ವುಡ್ ಹ್ಯಾವ್ ಟೇಕನ್ 12,000 ಇಂಟು 3/6 ಮಾಡಬೇಕಿತ್ತು. ಆದ್ರೆ ಇಲ್ಲಿ ಡೈರೆಕ್ಟ್ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ. ಅವನ ಶೇರ್ ಆಫ್ ಗುಡ್ ವಿಲ್ ಎಷ್ಟಿದೆ ಅಂತ ಹೇಳಿ 12,000 rupees ಇದೆ. ಸೊ ವಿ ಹ್ಯಾವ್ ಡನ್ ವಿತ್ ಆಲ್ ದ ಇನ್ಫಾರ್ಮೇಶನ್. ವಿ ಹ್ಯಾಡ್ ಗಿವನ್ ದ ಕ್ಯಾಪಿಟಲ್, ಅವರೇ ಹೇಳಿದಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದೇವೆ. ದೆನ್ ಸ್ಯಾಲರಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಕ್ರೂಡ್ ಪ್ರಾಫಿಟ್, ದಟ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಕೊಡ್ತಾ ಇದ್ದೇವೆ. ಅಂಡ್ ಗುಡ್ ವಿಲ್ ಅನ್ನ ಕೊಟ್ಟಿದ್ದಾರೆ. ಸಮ್ಮಲ್ಲಿ ಏನೇನೆಲ್ಲ ಕೊಡ್ಲಿಕ್ಕಿದೆ ಎಲ್ಲವನ್ನ ಕೊಟ್ಟಾಗಿದೆ. ನಾವು ಟೇಕ್ ದ ಟೋಟಲ್ 70,000 plus 4,200 plus 18,000 plus 9,000 plus 12,000 ಮಾಡಿದ್ರೆ ವಿಲ್ ಗೆಟ್ 1,13,200 rupees. This is the total amount has to be paid to Akash. Now Akash is not there. So ನಾವು ಆ ಹಣವನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು?
ಆಕಾಶಿನ ಎಕ್ಸಿಕ್ಯೂಟರ್ಸ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಸೊ ಅಲ್ಲಿ ರೈಟ್ ಇಯರ್ ಟು ಆಕಾಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕು? 1,13,200 rupees ಅನ್ನ ಪೇಮೆಂಟ್ ಮಾಡಬೇಕು. 1,13,200 rupees has to be paid to the executor's account. This is nothing but balancing figure.